ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸುಭಾಕತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದಲ್ಲಿ ಸರಣಿ ಬಾಂಬ್ ಬೆದರಿಕೆ, ಜಿಲ್ಲೆಯ ನ್ಯಾಯಾಲಯಕ್ಕೂ ಬಂತು ಸ್ಫೋಟಕದ ಎಚ್ಚರಿಕೆ, ತೀವ್ರಗೊಂಡ ತಪಾಸಣೆ, ಬಿಗಿ ಭದ್ರತೆ. ನಕಲಿ ದಾಖಲೆ ಸೃಷ್ಟಿಸಿ ಬಡ ರೈತ ಮಹಿಳೆಗೆ ದೋಖಾ, ಭೂಗಳರೊಂದಿಗೆ ಜಮೀನು ಲಪಟಾಯಿಸಲು ಅಧಿಕಾರಿಗಳು ಶಾಮೀಲು ಆರೋಪ, ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. 5 ದಿನಗಳ ಬಳಿಕ ಮನೆಗೆ ವಾಪಸ್, ದಂಪತಿಗಳಿಗೆ ಕಾದಿತ್ತು ಶಾಕ್, 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಕಳ್ಳತನ. ಮಹಾಲಕ್ಷ್ಮಿ ಸ್ವೀಟ್ಸ್ ನಲ್ಲಿ ಅಗ್ನಿ ಅವಘಡ, ಸಾವಿರಾರು ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮ, ಅಗ್ನಿಶಾಮಕ ದಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಒಂಟಿ ಮನೆ ದರೋಡೆ ಪ್ರಕರಣ, 4 ಆರೋಪಿಗಳಿಗೆ ಜೈಲು ಶಿಕ್ಷೆ, ಕಿಡಿಗೇಡಿಗಳಿಗೆ 12 ವರ್ಷದ ಬಳಿಕ ಜುಲ್ಮಾನೆ. ಚನ್ನರಾಯಪಟ್ಟಣ ಬೈಪಾಸ್ ನಲ್ಲಿ ಅಪಘಾತ, ಅಪರಿಚಿತ ವಾಹನ ಡಿಕ್ಕಿಯಾಗಿ ಚಿರತೆ ದುರ್ಮರಣ, ವಾಹನ ಸವಾರರ ಆತಂಕ. ಅಂತೂ ಇಂತೂ ಬಾಳುಪೇಟೆ ನೀರಿನ ಸಮಸ್ಯೆಗೆ ಮುಕ್ತಿ, ವಿವಿಸಿ ವರದಿಗೆ ಮಣಿದ ಗ್ರಾಮ ಪಂಚಾಯಿತಿ, ಗಲೀಜು ತುಂಬಿದ ಟ್ಯಾಂಕ್ ಕೊನೆಗೂ ಸ್ವಚ್ಛ. ವಾರ್ತೆಗಳ ವಿವರ. ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಆಯ್ತು, ಅದಾದ ಮೇಲೆ ಆಲೂರು ತಾಲೂಕು ಕಚೇರಿಗೆ ಬಾಂಬ್ ಬೆದರಿಕೆ ಬಂತು. ಇವೆಲ್ಲ ಆದ ಬೆನ್ನಲ್ಲೇ ಇದೀಗ ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದಿರತಕ್ಕಂಥದ್ದು. ಜಿಲ್ಲಾದ್ಯಂತ ಇದೆಲ್ಲ ಒಂದು ಕಡೆ ಆತಂಕಕ್ಕೆ ಕಾರಣವಾಗ್ತಾ ಇದೆ. ದಿನದಿಂದ ದಿನಕ್ಕೆ ಸರ್ಕಾರಿ ಕಚೇರಿಗಳ ಮೇಲೆ ಈ ರೀತಿಯಾದಂತಹ ಬೆದರಿಕೆ. ಅಪರಿಚಿತ ಕಿಡಿಗೇಡಿಯೊಬ್ಬರಿಂದ ಬಂದ ಇಮೇಲ್ ಸಂದೇಶದಲ್ಲಿ ನ್ಯಾಯಾಲಯ ಆವರಣದಲ್ಲಿ 3 RDX ಸ್ಫೋಟಕ ಸಾಧನಗಳನ್ನ ಇರಿಸಲಾಗಿದೆ. ಮಧ್ಯಾಹ್ನ 1:55 ನ್ಯಾಯಾಧೀಶರನ್ನ ಸ್ಥಳಾಂತರ ಮಾಡದೇ ಇದ್ರೆ ಮಾನವ ಆತ್ಮಹತ್ಯಾ ಸ್ಫೋಟಕಗಳು ನಡೆಯುತ್ತವೆ ಅಂತ ಗಂಭೀರ ಬೆದರಿಕೆಯನ್ನ ಹಾಕಲಾಗಿದೆ. ಈ ಮಾಹಿತಿ ಲಭ್ಯವಾದ ತಕ್ಷಣವೇ ನ್ಯಾಯಾಲಯದ ಆವರಣವನ್ನ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿದ್ದು, ನ್ಯಾಯಾಧೀಶರು, ವಕೀಲರು, ನ್ಯಾಯಾಲಯದ ಸಿಬ್ಬಂದಿಗಳು ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಹೊರಗಡೆ ಕಳಿಸಿದ್ದಾರೆ. ಅದಾದ್ಮೇಲೆ ಕೂಡಲೇ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳವನ್ನ ಸ್ಥಳಕ್ಕೆ ಕರೆಸಿ ನ್ಯಾಯಾಲಯದ ಒಳಾಂಗಣ ಮತ್ತೆ ಹೊರಾಂಗಣದಲ್ಲಿ ಸುದೀರ್ಘ ತಪಾಸಣೆಯನ್ನು ನಡೆಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಹಾಗೂ ಇತರೆ ತುರ್ತು ಸೇವೆಗಳನ್ನ ನಿಯೋಜಿಸಿ ಭದ್ರತೆಯನ್ನ ಮತ್ತಷ್ಟು ಕಠಿಣಗೊಳಿಸಲಾಗಿತ್ತು. ಸರಣಿ ಬಾಂಬ್ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಜನ ಕೂಡ ಒಂದಿಷ್ಟು ಭಯದ ವಾತಾವರಣ ಜನರಲ್ಲಿ ಕೂಡ ನಿರ್ಮಾಣವಾಗಿತ್ತು. ಇನ್ನು ನ್ಯಾಯಾಲಯದ ಕಾರ್ಯಚಟುವಟಿಕೆಗಳು ಕೂಡ ತಾತ್ಕಾಲಿಕವಾಗಿ ಇದರಿಂದ ಅಡಚಣೆ ಉಂಟಾಯಿತು ಸಹಜವಾಗಿ. ಇನ್ನು ಎಲ್ಲ ಒಂದು ಕಡೆ ಈ ರೀತಿಯಾದಂತಹ ಹುಸಿ ಬಾಂಬ್ ಬೆದರಿಕೆ ಇದು ನಿರಂತರವಾಗಿ ಜಿಲ್ಲೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇದು ಎಲ್ಲಿಂದ ಬರ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದ ಮೋಟೋ ಬಿಹೈಂಡ್ ದಿಸ್, ಇವ್ಯಾವುಕ್ಕೂ ಕೂಡ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಹುಡ್ಕೋದು ಕೂಡ ಬಹಳ ಕಷ್ಟ, ಎಲ್ಲಿಂದ ಬರುತ್ತೆ ಏನು ಅಂತ. ಬಟ್ ಕನ್ನಡದಲ್ಲೇ ಬಂದಿರತಕ್ಕಂಥದ್ದು ಇದು ಮೇಲ್. ಯಾವ ಕಾರಣಕ್ಕೆ ಇದನ್ನು ಮಾಡಿದ್ರು ಏನು ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ. ಬಟ್ ಸ್ಟಿಲ್ ಇಂಥವನ್ನ ನೆಗ್ಲೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಏನೋಪ್ಪ ಯಾಕೆ ಈ ಥರದವೆಲ್ಲ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ಜಿಲ್ಲೆಲೇ ಆಗ್ತಾ ಇದೆಯಲ್ಲ, ನಮ್ಮ ದುರದೃಷ್ಟ ಅದು. ಬಡ ರೈತ ಮಹಿಳೆಗೆ ಸೇರಿದ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಭೂಗಳ್ಳರೊಂದಿಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ಲಪಟಾಯಿಸಿದ್ದಾರೆ ಅಂತ ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸಂಘಟನೆಯ ರಾಜ್ಯಾಧ್ಯಕ್ಷ ಜೀವನಹಳ್ಳಿ ನಾರಾಯಣ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಶಿವಪುರ ಗ್ರಾಮದ ಸರ್ವೆ ನಂಬರ್ 172ರಲ್ಲಿ ಸರ್ಕಾರದ ವತಿಯಿಂದ ಗ್ರಾಂಟ್ ಆಗಿರ್ತಕ್ಕಂಥ 2 ಎಕರೆ ದರಖಾಸ್ತು ಜಮೀನನ್ನ ಅಧಿಕಾರಿಗಳು ಭೂಗಳ್ಳರೊಂದಿಗೆ ಪರಭಾರೆ ಮಾಡಿದ್ದಾರೆ. ಈ ಜಮೀನು ಮೂಲವಾಗಿ ಪುಟ್ಟಸ್ವಾಮಿಗೌಡರಿಗೆ ಗ್ರಾಂಟ್ ಮೂಲಕ ಪುಟ್ಟಸ್ವಾಮಿಗೌಡಿ ಅವರ ಮರಣ ನಂತರ ಅವರ ಮೊಮ್ಮಗಳು ಜಯಲಕ್ಷ್ಮಿ ಅಂತಕ್ಕಂಥವ್ರಿಗೆ ಸಾಗುವಳಿ ಚೀಟಿ ಮಂಜೂರು ಮಾಡಲಾಗಿತ್ತು. ಅದರ ಬಳಿಕ ಜಯಲಕ್ಷ್ಮಿ ಅವರು ತಮ್ಮ ಹೊಲದಲ್ಲಿ ವ್ಯವಸಾಯ ಮಾಡಿಕೊಂಡು ಸ್ವಾಧೀನದಲ್ಲೇ ಇದ್ರು. ಆದ್ರೆ ಫಾರ್ಮ್ ನಂಬರ್ 52 ಸಲ್ಲಿಸಬೇಕಾಗ್ತದೆ ಅಂತ ಅಧಿಕಾರಿಗಳಿಂದ ಕರೆ ಬಂದ ಹಿನ್ನೆಲೆ ಮೇರೆಗೆ ಜಯಲಕ್ಷ್ಮಿ ಅವರು ಮೂಲ ದಾಖಲಾತಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ತೋರಿಸಿದ್ದಾರೆ. ಆದ್ರೆ ಕಚೇರಿಗೆ ಪಹಣಿಯಲ್ಲಿ ಇವರ ಹೆಸರನ್ನ ನಮೂದಿಸಬೇಕೆಂದು ಹಲವು ಬಾರಿ ಮನವಿಯನ್ನ ಸಲ್ಲಿಸ್ತಾ ಬಂದಿದ್ರು ಕೂಡ ಆ ಸಮಯದಲ್ಲಿ ಅಧಿಕಾರಿಗಳು ಸದರಿ ಜಮೀನನ್ನ ಸರ್ವೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ಕಳಿಸಿರ್ತಾರೆ. ನಂತರ ಸ್ಥಳೀಯರಾದ ಮಂಜಾ, ಯಾರ ಕಿತಾಪತಿ ಲೋಕೇಶ್ ಅಂತಕ್ಕಂಥವ್ರಂತೆ, ಇನ್ನು ಮೂಗ್ರಾಜ, ರಂಗೇಗೌಡ, ಪಂಚಾಯತಿ ಸದಸ್ಯ ಸ್ವಾಮಿ ಎಂಬುವರು ಜಯಲಕ್ಷ್ಮಿ ಅವರಿಗೆ ಜಮೀನು ಬಿಟ್ಟುಕೊಡುವಂತೆ ಬೆದರಿಕೆ ಹಾಕಿ ಕಿರುಕುಳ ನೀಡಿದ್ದಾರೆ. ಈ ಬಗ್ಗೆ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಬಳಿಕ ಅಧಿಕಾರಿಗಳು ಕೂಡ ಭೂಗಳ್ಳರೊಂದಿಗೆ ಸೇರಿ ಜಯಲಕ್ಷ್ಮಿ ಅವರಿಗೆ ಸೇರಿದ ಜಮೀನನ್ನ ಖಾಸಗಿ ಅವರಿಗೆ ಪರಭಾರೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಬಡ ರೈತ ಮಹಿಳೆಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ನೊಂದ ರೈತ ಮಹಿಳೆ ಜಯಲಕ್ಷ್ಮಿ, ಪಾರ್ವತಿ, ಸಂಘಟನೆಯ ಸೋಮಶೇಖರ್, ನಂಜೇಗೌಡ, ಶ್ರೀನಿವಾಸ್, ಬಲರಾಮ್, ರಾಜಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ಜಯಲಕ್ಷ್ಮಿ ಅನ್ನೋರು ಒಂದು ಹೆಣ್ಣುಮಗಕ್ಕೆ ಒಂದು 10 ವರ್ಷದ ಹಿಂದೆ ಅವ್ರ ಸಾಗುವಳಿ ಚೀಟಿ ಕೊಟ್ಬಿಟ್ಟು ಅವರು ತಾತ
ಮಂಜೂರು ಮಾಡಿಸ್ಕೊಡ್ತಾರೆ. 7.5 ಲಕ್ಷ ಕೊಟ್ಟು 7.5 ಸಾವಿರ ಕೊಟ್ಟು ಮಂಜೂರು ಮಾಡಿಸ್ಕೊಡ್ತಾರೆ. ಇತ್ತೀಚೆಗೆ ಕೆಲವು ಭೂಗಳು 2021ರಿಂದ ಏನು ಈ ಥರ ಅವ್ರ ತಾತ ತೀರೋದ ಮೇಲೆ ಬರ್ತಾರೆ, ಈ ಥರ ಅನ್ಯಾಯ ಆಯ್ತದೆ ನೋಡಮ್ಮ, ನಿಮ್ಮ ಆಸ್ತಿ ಹಾಳಾಗ್ತದೆ ಹಂಗಿಂಗೆ ಅಂತ ಹೇಳಿದಾಗ ಅವರಿಗೆ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ. ಹಾರ್ಟ್ ಪೇಷೆಂಟು ಮತ್ತು ಮೈಗೆ ಹುಷಾರಿದ್ದಿರೋ ತಾಯಿ, ಅವ್ರ ತಾಯಿ ಇಲ್ಲೇ ಅವರೇ, ತುಂಬ ತೊಂದರೆ ಕೊಡ್ತಾರೆ ಪಾಪ. ಊರಿಗೆ ಬರ್ದಿದ್ದಂಗೆ ಮಾಡ್ತಾರೆ. ಆಮೇಲೆ ಈ ಅಧಿಕಾರಿಗಳೆಲ್ಲ ಲೋಕಲವರು, ಪಂಚಾಯತಿಯವರು, ಸದಸ್ಯರೆಲ್ಲ ಸೇರ್ಕೊಂಡು ಅಧಿಕಾರಿಗಳು ಶಾಮೀಲಾಗಿ ಅವ್ರ ದುಡ್ಡು ಇಸ್ಕೊಂಡು ಬೇರೆಯವ್ರು ಪರಬಾರೆ ಮಾಡ್ತಾರೆ. ಇವರಿಂದ ಪರಬಾರೆ ಮಾಡಿ 6ರಿಂದ 7 ಲಕ್ಷ ತೊಗೊತಾರೆ ಲಂಚ ತಗೊಂಡು ರಮೇಶನವರು, ರಮೇಶನವರು ಪಾಂಡಪುರಕ್ಕೆ ಟ್ರಾನ್ಸ್ಫರ್ ಆಗವ್ರೆ. ಅವ್ರ ಇದ್ರೊಳಗೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ರಾತ್ರಿ 7 ಗಂಟೆಗೆ ಹೆಣ್ಮಗು ಬಾ ಅಂತ ಹೇಳ್ತಾರೆ ಇವ್ರ ಮಗಳನ್ನ. 7-8 ಗಂಟೆಗೆ ಬರ್ರಿ, ನಿಮ್ಮ ಫೈಲ್ ಕೊಡ್ತೀರಿ, ಏನು ನಮ್ಮನ್ನು ನೋಡ್ಕೊಬೇಕು, ನಿನ್ನ ದುಡ್ಡಿಲ್ಲ ಕಾಸಿಲ್ಲ ಸರ್, ನಾನು ಎಲ್ಲಿ ಹೋಗಿಲ್ಲ ಅಂತ ಹೇಳಿದಾಗ ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಹೆಣ್ಮಕ್ಳು ಗಂಡ ಇಳ್ದವರು ಅಡ್ಜಸ್ಟ್ ಮಾಡ್ಕೊಬೇಕು. ಆ ಥರ ಏನೇನೋ ಹೇಳ್ತಾರೆ. ಅಪ್ಪ ಹುಡುಗಿಗೆ ತಿಳಿಯೋಕ್ಕಿಲ್ಲ, ಏನು ಈ ಥರ ಕರೀತೀರ ಹಂಗೆ ಪಾಪ ಬಾಯಿ ಬಿಟ್ಟು ಏನು ಈ ಥರ ಸರ್ ಹಂಗೆ ಅಂತ ಹೇಳಿದಾಗ, ನಿಂಗೆ ಗೊತ್ತಿಲ್ಲ ಹೆಣ್ಮಗ ಕಾಸಿಲ್ದವ್ರೆ ನೀನೇನೋ ನಾವು ಹೇಳೋದಕ್ಕೆಲ್ಲ ಒಪ್ಕೊಬೇಕು ಅಂತ ಹೇಳ್ತಾರೆ. ಈ ಥರ ಮಂಜುನಾಥನ VA ಇನ್ನೂ ಅವರೇ 10 ವರ್ಷದಿಂದ ಒಳ್ಳೆ ಲೂಟಿ ಹೊಡಿತವ್ರೆ, ಒಳ್ಳೆ ಇದು ಮಾಡ್ಕೊತವ್ರೆ. ಇದು ಶ್ರವಣ ಬೆಳಗೊಳ VA ಇಲ್ಲ. ಈ ಥರ ಇದ್ದಾಗೆ ಬಡವ್ರಿಗೆ ನ್ಯಾಯ ಸಿಗ್ತದೋ? ನಾವು ಎಲ್ಲ ಸಮುದಾಯ ಪರವಾಗಿ ಕೂಗು ಕೊಡ್ತಾಯಿದ್ದೀರಿ. ಏನು ಅನ್ಯಾಯ ಆಯ್ತದೆ? ರೆವಿನ್ಯೂ ಇದರಲ್ಲಿ ಇಷ್ಟು ಮೋಸ ನಡೀತಾಯ್ತಾ? ಏನು ಅವ್ರಿಗೊಂದು ನ್ಯಾಯ ಸಿಗಬಾರ್ದ? ಅಟ್ಲೀಸ್ಟ್ ಏನೋ ಯಾರಿಗೊಂದು ಪರಬಾರೆ ಮಾಡಿದ್ರೆ 2 ಎಕರೆಯಲ್ಲಿ 1 ಎಕರೆ ಕೊಡಲಿ, ಅವ್ರದ್ದು ತೃಪ್ತಿ ಪಡ್ಕೊತಾರಂತಾರೆ. ಅದನ್ನು ಕೂಡ ಸ್ವಲ್ಪ ಅವ್ರನ್ನ ಮೋಸದಾಗಿ ವಂಚನೆ ಮಾಡಿ ದುಡ್ಡು ಇಸ್ಕೊಂತಾರೆ. ಈ ಕಡೆ ಈ ಥರ ಬೇರೆ. ಹಾಸನದ ಶಾಂತಿನಗರದ 4ನೇ ಹಂತದಲ್ಲಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿ ರಸ್ತೆಯ ಕುಮಾರಸ್ವಾಮಿ ಅಂತಕ್ಕಂಥವ್ರ ನಿವಾಸದ ಬೀಗ ಹೊಡೆದು ಭಾರೀ ಪ್ರಮಾಣದ ಚಿನ್ನ, ಬೆಳ್ಳಿ ಆಭರಣಗಳನ್ನ ಕಳ್ಳರು ದೋಚಿರ್ತಕ್ಕಂಥ ಘಟನೆ ಸೋಮವಾರ ಸಂಜೆ ಬೆಳಕಿಗೆ ಬಂದಿದೆ. ಡಿಸೆಂಬರ್ 31ನೇ ತಾರೀಕು ಕುಮಾರಸ್ವಾಮಿ ಅವರು ಕುಟುಂಬ ಸಮೇತರಾಗಿ ಬೆಂಗಳೂರಿನ ಸಂಬಂಧಿಕರ ಮನೆಗೆ ಹೋಗಿದ್ರು. ನಂತರ ಸೋಮವಾರ ಸಂಜೆ 4 ಗಂಟೆಗೆ ಮನೆಗೆ ವಾಪಸ್ ಬಂದಿದ್ದಾರೆ. ಮನೆ ಬಾಗಿಲು ಬೀಗ ಮುರಿದಿರೋದು ಆ ಸಂದರ್ಭದಲ್ಲಿ ಗೊತ್ತಾಗಿದೆ. ನಂತರ ಒಳಗೆ ಹೋಗಿ ನೋಡಿದ ತಕ್ಷಣ ಬೀರುಬನಲ್ಲಿದ್ದ 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಕಳ್ತನ ಆಗಿರ್ತಕ್ಕಂಥದ್ದು ಗೊತ್ತಾಗಿದೆ. ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ. ಶ್ವಾನದಳದ ಜೊತೆಗೆ ಬೆರಳಚ್ಚು ತಜ್ಞರೆಲ್ಲ ಆಗಮಿಸಿ ಏನೇನು ಪ್ರೊಸೀಜರ್ ಮಾಡಬೇಕು ಮಾಡಿದ್ದಾರೆ. ಬಟ್ ಮನೇಲಿ ಅಷ್ಟೊಂದು ಮೌಲ್ಯದ ಚಿನ್ನಾಭರಣ ಇಟ್ಟು ಬೀಗ ಹಾಕೊಂಡು ಹೋಗಿಬಿಟ್ಟಿದ್ದಾರೆ. ಇರಲಿ. ಇನ್ನು ಮಾಲೀಕ ಕುಮಾರಸ್ವಾಮಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಡಿಸೆಂಬರ್ 1ನೇ ತಾರೀಕು ಬೆಂಗಳೂರಿಗೆ ತೆರಳಿದ್ವಿ, 31ನೇ ತಾರೀಕು ಹೋಗಿದ್ದಾರೆ, 1ನೇ ತಾರೀಕು ಬೆಂಗಳೂರು ತಲುಪಿದ್ದಾರೆ. ಕುಟುಂಬದವರ ಯಾವುದೋ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಅಲ್ಲೇ ಇದ್ದರಂತೆ. ಜನವರಿ 5ನೇ ತಾರೀಕು ಸೋಮವಾರ ವಾಪಸ್ ಬಂದು ನೋಡಿದಾಗ ಕಳ್ತನ ಆಗಿರೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಬೀರೂರಿನಲ್ಲಿಟ್ಟಿದ್ದ ಡಸ್ಟ್ ಚಿನ್ನ, ಅದೇನೋ ನಕ್ಲೇಸು, ಕರಿಮಣಿ, ಅವು ಇವು ಎಂತೆಂಥವೆಲ್ಲವೂ ಕೂಡ ಕಳ್ತನ ಆಗಿದೆ ಅಂತ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಾವು ಪರ್ಸನಲ್ ಇದೆ, ಇವ್ರ ಸಿಸ್ಟರ್ ಮನೆ ಇದೆ, ನಮ್ಮ ಮನೆ ಅವ್ರ ಅಕ್ಕನ ಮನೆ ಇದೆ. ಮಗ ಬಂದಿದ್ದ, ಅವನು ವಾಪಸ್ ಹೋದ, ದುಬೈಲಿದ್ದಾನೆ. ಅವನು ಕಳಿಸಿ ನಾವು ವಾಪಸ್ ಬಂದು ಬೆಂಗಳೂರು. ಅಂದಾಜು ವ್ಯಾಲ್ಯೂಬಲ್ ಇತ್ತು. ಅದೇ ಮನೆಯವ್ರದ್ದು ಏನು ಅವ್ರದ್ದು ಒಡವೆ ಏನಿತ್ತು, ಮದುವೆ ಆಗಿಂದಿದ್ದು ಇಲ್ಲಿವರೆಗೆ ಏನಿತ್ತು ಅದರ ಹೋಗಿದೆ ಅಷ್ಟೇ. ಆಮೇಲೆ ಪೂಜೆ ಸಾಮಗ್ರಿ, ಬೆಳ್ಳಿ ಸಾಮಾನು ಎಲ್ಲ, ತಟ್ಟೆ ಚಂಬು ಎಲ್ಲ ಎಲ್ಲರ ಮನೇಲೂ ಇರುತ್ತಲ್ಲ. ಇರ್ಬೋದು ಒಂದು 10-15 ಲಕ್ಷ ಆಗಿರ್ಬೋದು. ಅಲ್ಲ, ಇವತ್ತಿನ ಬೆಲೆಯಲ್ಲಿ ಒಳಗೆ ಹೋಗಿ ನೋಡಿದ್ವಲ್ಲ, ಬಾಗಿಲು ತೆಗೆದು ಒಳಗೆ ಹೋದಾಗ ದೂರಕ್ಕೆ ಕಾಣುತ್ತೆ, ಎದುರಿಗೆ ಕಾಣುತ್ತೆ ಬೀರು ಸೇಫ್ ಹೊಡೆದಿರೋದು. ಇಲ್ಲ ಯಾರಿಗೂ ಏನು ಹೇಳಿಲ್ಲ. ಬೀದಿಗೆ ನಮ್ಮ ಹತ್ರಲೇ ಇದೆ. ಇಲ್ಲ ನಾವು ರಿಟೈರ್ ಆಗಿ ಸ್ವಾಮಿ, 2010ರಲ್ಲಿ ರಿಟೈರ್ ಆಗಿರೋದು. ನಾವು ಹೊರಗಡೆ ಇದ್ದದ್ದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ, ನಾವು ಸಿವಿಲ್ ಇಂಜಿನಿಯರ್ ಆಗಿದ್ದೆ. ಹಣ ಏನಾದ್ರು ಹೋಗಿದ್ದೀವಿ ಸರ್? ದುಡ್ಡು ಕ್ಯಾಶ್? ಹಣ ಅಕಸ್ಮಾತ್ ಹಣ ಗೊತ್ತಿಲ್ಲ, ಇದ್ರೂ ಜಾಸ್ತಿ ಇಲ್ಲ, 2-3 ಸಾವಿರ ಚಿಲ್ಲರೆ ದುಡ್ಡು ಇಟ್ಟಿರ್ತೀವಿ, ಅದು ಹೋಗಿರ್ತೀವಿ. ಹಾಂ, ಅದೇ ಅಷ್ಟೇ. ಏನು ಮತ್ತೆ ಹೊರಗಡೆ ಎಲ್ಲ ಕಂಪ್ಲೀಟ್ ನೋಡಿರಾ ಸರ್ ನೀವು? ಈಗ ಹಾಂ, ಸುಮ್ಮನೆ ದಪ್ಪನ ನೋಡಿದ್ದೀವಿ. ಅಂದರೆ ಹೋಗುವಂಥ ಸಾಮಾನು ಇನ್ನೇನು ಇರಲಿಲ್ಲ, ಅದೇನಿತ್ತೋ ಅದು ಹೋಗಿದೆ ಅಷ್ಟೇ. ಬೀರು ಒಂದೇ ಬೀರಲ್ಲಿ ಅದು ಇದ್ದದ್ದು. ಇನ್ನೊಂದು ಬೀರನ್ನು ತೆಗೆದು ನೋಡಿದ್ದಾರೆ ಅವರು. ಅದರಲ್ಲಿ ಏನಿಲ್ಲ, ಅದರಲ್ಲೆಲ್ಲ ಬರೀ ಸುಮ್ಮನೆ ಪೇಪರು, ಫೈಲು, ಬಟ್ಟೆ. ನಾವು ಬೆಂಗಳೂರಿಗೆ ಹೋಗಿದ್ವು ಬುಧವಾರ. ಇವತ್ತು ಈಗ ಸಂಜೆ 4 ಗಂಟೆಗೆ ಬಂದು ನೋಡಿರಿ ಯಾರೋ ಬಾಗಿಲು ಹೊಡೆದಿದ್ದಾರೆ. ಇದ್ದು ಬದ್ದಿ ಚಿನ್ನ, ಬೆಳ್ಳಿ ಎಲ್ಲ ತೊಗೊಂಡೋಗಿದ್ದಾರೆ. ಏನೂ ಉಳಿದಿಲ್ಲ. ಎಷ್ಟು ಮೌಲ್ಯದಿತ್ತು? ಹೆಚ್ಚು ಕಮ್ಮಿ ಒಂದು ಎಷ್ಟೊಂದು ನನಗೆ ಹೇಳ್ತೋಚ ಅಂದಾಜು ಅವ್ರು ಪೊಲೀಸ್ನವ್ರು ಹೇಳಿದ ಪ್ರಕಾರ ಎಷ್ಟು ಹೇಳಿದ್ರು ಅವರು?
ಎಷ್ಟು 10-12 ತೊಲ ಇರ್ಬೋದೇನೋ ಅಂತ ಹೇಳ ಚಿನ್ನ. ಒಂದು 20 ತೊಲ ಅಂತೂ ಇತ್ತು. ಓಲೆ ಸರ, ಕರಿಮಣಿ ಚೈನು, ಉಂಗುರಗಳು ಎಲ್ಲ ಹೋಗಿದೆ, ಏನು ಉಳಿದಿಲ್ಲ. ಬೆಳ್ಳಿನೂ ಅಷ್ಟೇ ಒಂದು 3-4 kg ಇತ್ತು. ಮದುವೆಯಿಂದ ಕೊಟ್ಟಿದ್ದ ಪೂಜೆ ಸಾಮಗ್ರಿಯಿಂದ ಹಿಡಿದು ಎಲ್ಲ ಹೊಟ್ಟೋಗಿದೆ, ಏನಂದ್ರೆ ಏನು ಉಳಿದಿಲ್ಲ. ಹಾಂ, ಮದುವೆ ಟೈಮಿಂದು. ಅದರಿಂದ ನಮಗೆ ಅದು ಎಷ್ಟು ಏನು ಅಂತ ಹೇಳೋಕ್ಕೆ ಅದು ಗೊತ್ತಿಲ್ಲ. ಅದೆಲ್ಲ ಅಮ್ಮನ ಮನೇಲಿ ಮಾಡಿಸ್ಕೊಟ್ಟಿದ್ದು. ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಬೇಕರಿ ಮೇಲ್ಛಾವಣಿಗೆ ಅದು ವ್ಯಾಪಿಸಿ ಹಲವು ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ನಗರದಲ್ಲಿ ನಡೆದಿದೆ. ಚನ್ನರಾಯಪಟ್ಟಣದ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಸ್ವೀಟ್ಸ್ ನಲ್ಲಿ ಮಂಗಳವಾರ ಮುಂಜಾನೆ ಸುಮಾರು 3ರಿಂದ 4 ಗಂಟೆ ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ. ಬೇಕರಿ ಗೋಡೌನ್ನಲ್ಲಿ ಶೇಖರಣೆ ಮಾಡಿದ್ದ ಮರದ ಹೊಟ್ಟಿಗೆ ಬೆಂಕಿ ತಗುಲಿದ್ರಿಂದ ಬೆಂಕಿಯ ಕೆನ್ನಾಲಿಗೆಗೆ ಹಲವು ವಸ್ತುಗಳು ಸುಟ್ಟು ಹೋಗಿದ್ದಾವೆ. ಬೆಂಕಿಯ ಅವಘಡದಿಂದ ಅಪಾರ ಹಾನಿ ಉಂಟಾಗಿರ್ತಕ್ಕಂಥದ್ದು. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹೆಚ್ಚಿನ ಅನಾಹುತವನ್ನ ಈ ಮೂಲಕ ತಪ್ಪಿಸಲಾಗಿದೆ. ಆದರೆ ಬೆಂಕಿ ವ್ಯಾಪಿಸಿದ್ರಿಂದ ಬಹುತೇಕ ವಸ್ತುಗಳು ಸುಟ್ಟು ಕರಕಲಾಗಿದೆ. ಇನ್ನು ಬೇಕರಿ ಹಿಂಭಾಗದಲ್ಲಿ ಕೆಲ ಪೋಖರಿಗಳು ಏನೋ ಮದ್ಯಪಾನ ಮಾಡಿ ಸಿಗರೆಟ್ ಎಸ್ತಿರಂಗೆ ಕಾಣ್ತಾರೆ. ಅದು ಬೆಂಕಿ ಹತ್ಕೊಂಡು ಇಷ್ಟೆಲ್ಲ ಆಗೋಗ್ಬಿಟ್ಟಿದೆ. ಇನ್ನು ತನಿಖೆ ಬಳಿಕ ಇದೇನಾಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಘಟನೆಯಿಂದ 15ರಿಂದ 20 ಸಾವಿರಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಅಂತ ಅಂದಾಜಿಸಲಾಗಿದೆ. ಚನ್ನರಾಯಪಟ್ಟಣ ಅಗ್ನಿಶಾಮಕ ದಳದ ಪುಟ್ಟಸ್ವಾಮಿ, ಸಿಬ್ಬಂದಿಗಳಾದ ಕುಮಾರ್, ಶಿವಾನಂದ್, ಭೀಮೇಶ್, ವಾಹನ ಚಾಲಕ ಗಂಗಾಧರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಅರಕಲಗೂಡು ತಾಲೂಕಿನ ಕೊರಟಗೆರೆ ಗ್ರಾಮದ ಒಂಟಿ ಮನೆಯ ಬಾಗಿಲನ್ನ ಒಡೆದು ಮನೆಯಲ್ಲಿದ್ದ ಮಹಿಳೆ ಮತ್ತೆ ಮಕ್ಕಳ ಮೇಲೆ ಹಲ್ಲೆ ನಡೆಸಿ ಚಿನ್ನದ ಒಡವೆ, ಹಣ, ಬಟ್ಟೆ, ಮೊಬೈಲ್ ದರೋಡೆ ಮಾಡಿದ ಪ್ರಕರಣಕ್ಕೆ ಭಾಗಿಯಾಗಿದ್ದ ಆರೋಪಿಗಳಿಗೆ ಪಟ್ಟಣದ 1ನೇ ಹೆಚ್ಚುವರಿ ನ್ಯಾಯಾಲಯ ಕಠಿಣ ಸಜೆ ಮತ್ತೆ ದಂಡವನ್ನು ವಿಧಿಸಿದೆ. ಆರೋಪಿಗಳಾದ ಮಂಡ್ಯದ ತಿಮ್ಮಯ್ಯ, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಅಕ್ಕೂರು ಗ್ರಾಮದ ರಾಮಯ್ಯ ಅಂಡ್ ಅದೇ ತಾಲೂಕಿನ ದೊಡ್ಡಮಗ್ಗೆ ಹೋಬಳಿಯ ಇಬ್ಬಡಿ ಗ್ರಾಮದ ಪುಟ್ಟರಾಜು ಹಾಗೂ ಸತೀಶ್ ಎಂಬ ಆರೋಪಿಗಳು ಶಿಕ್ಷೆಗೆ ಒಳಗಾಗಿದ್ದಾರೆ. 2012 ಇವತ್ತಿಂದೆಲ್ಲ ಪ್ರಕರಣ ಆಯಿತು. 2012 ವರ್ಷ ಆಯಿತು. 2012 ಮೇ ತಿಂಗಳಲ್ಲಿ ತಾಲೂಕಿನ ಕೊರಟಗೆರೆ ಗ್ರಾಮದ ಒಂಟಿ ಮನೆ ಬಾಗಿಲು ಹೊಡೆದು ಮನೆಯಲ್ಲಿದ್ದ ಮಹಿಳೆ ಮತ್ತು ಮಕ್ಕಳ ಮೇಲೆ ಹಲ್ಲೆ ನಡೆಸಿ ಚಿನ್ನದ ಒಡವೆ, ಹಣ, ಬಟ್ಟೆ, ಮೊಬೈಲು ಇವೆಲ್ಲ ದೋಚಿ ಪರಾರಿಯಾಗಿದ್ದರು. ಅಂದಿನ ವೃತ್ತ ನಿರೀಕ್ಷಕರಾದ ಕುಮಾರಸ್ವಾಮಿ ಹಾಗೂ ರಾಜು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದರು. ಪ್ರಕರಣ ವಿಚಾರಣೆ ನಡೆಸಿದ 1ನೇ ಹೆಚ್ಚುವರಿ ನ್ಯಾಯಾಧೀಶರಾದ ರಘು ಆರೋಪಿಗಳಾದ ಪುಟ್ಟರಾಜು ಮತ್ತೆ ಸತೀಶ್ ಅವರಿಗೆ ವಿವಿಧ ಸೆಕ್ಷನ್ ಅಡಿಗಳಲ್ಲಿ 5 ವರ್ಷ 6 ತಿಂಗಳ ಕಾರಾಗೃಹವಾಸ ಮತ್ತೆ 13,000 ದಂಡವನ್ನು ವಿಧಿಸಿ ಆದೇಶವನ್ನು ನೀಡಿಸಿದ್ದಾರೆ. ಇನ್ನು ಇಲ್ಲಿ ಇನ್ನೊಂದು ಕತೆ ಏನು ಅಂತಂದ್ರೆ, ಆರೋಪಿಗಳಲ್ಲಿ ತಿಮ್ಮಯ್ಯ ಅನ್ನೋರು ಈಗ ಆಲ್ರೆಡಿ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಪ್ರಕರಣ ವಿಚಾರಣೆ ನಡೆಸಿ ತೀರ್ಪು ಬರುವಷ್ಟರಲ್ಲಿ ಒಬ್ಬ ಆರೋಪಿ ಸತ್ತೇ ಹೋಗಿದ್ದಾನೆ, ತಿಮ್ಮಯ್ಯ ಅನ್ನೋರು. ಉಳಿದ 2 ಆರೋಪಿಗಳು, ಅದರಲ್ಲಿ ಒಬ್ಬ ಯಾರೋ ರಾಮಯ್ಯ ಅಂತ ಅನ್ನೋರು ಈಗ ಆಲ್ರೆಡಿ ಕಾರಾಗೃಹದಲ್ಲಿದ್ದಾನಂತೆ. ಉಳಿದ 2 ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸಲಾಗಿದೆಯಂತೆ. ಸರ್ಕಾರಿ ವಕೀಲ ಬಿ ಶಿವಪ್ಪ ಸರ್ಕಾರದ ಪರ ವಾದವನ್ನ ಮಂಡಿಸಿದ್ರು. ಇಂತಹ ಶಿಕ್ಷೆಗಳು ಆಗಿಂದಾಗಲೇ ಬರ್ತಾ ಇರಬೇಕು, ಇದು ಜನರಿಗೆ ತಿಳಿತಾ ಇರಬೇಕು, ಕಳ್ತನ ಮಾಡಕ್ ಜನ ಹೆದರಬೇಕು, ಇವೆಲ್ಲ ಆಗಬೇಕು. ಬಟ್ 12 ವರ್ಷದ ನಂತರ ಆಗಿ ಆರೋಪಿಗಳೇ ಸತ್ತೋಗ್ಬಿಡ್ತಾರೆ ಅಷ್ಟೊಳಗಡೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ತ್ವರಿತಗತಿಯಲ್ಲಿ ಆಗಬೇಕು ವಿಲೇವಾರಿಗಳು. ಒಂದಿಷ್ಟು ತ್ವರಿತಗತಿಯಲ್ಲಿ ಆದರೆ ಒಂದಿಷ್ಟು ಬದಲಾವಣೆಗಳು ಸಾಧ್ಯ. ಹೋರಾಟಕ್ಕೆ ಒಂದು ಸದ್ದಂತ ಒಂದು ಜಯ ಆಗಿದೆ. ಅವರಿಗೆ ವಾಪಸ್ ಕೊಟ್ಟಿದ್ದೀರೋ, ಹೇಗೆ ಮಾಡಿದಿರಿ? ಈ ನಮ್ಮ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಬೆಲೆ ಬಾಳುವಂಥ ವಸ್ತುಗಳು ಮತ್ತು ಅವರಿಗೆ ಅವಶ್ಯಕತೆ ಇರೋಂಥ ವಸ್ತುಗಳನ್ನು ಅವರು ಅರ್ಜಿ ಹಾಕಿ ವಾಪಸ್ ಬಿಡಿಸ್ಕೊಂಡಿರ್ತಾರೆ, ಚಿನ್ನ ಮತ್ತು ಬೇರೆ ರೀತಿ ಇವುಗಳನ್ನು. ಇನ್ನು ಕಲ್ಲುಗಳು, ಆ ಕೃತ್ಯಕ್ಕೆ ಉಪಯೋಗಿಸಿದಂಥ ಎಲ್ಲ ವಸ್ತುಗಳು ನ್ಯಾಯಾಲಯದ ಅಭಿರಕ್ಷೆಗೆ ಇದೆ. ಅದು ಅಪೀಲ್ ಪೀರಿಯಡ್ ಮುಗಿದೋದ್ಮೇಲೆ ಅದು ಡಿಸ್ಪೋಸ್ ಮಾಡುತ್ತೆ. ನ್ಯಾಯಾಲಯದ ಆದೇಶ ಏನು ಬರುತ್ತೆ ಅದಕ್ಕೆ ಬದ್ಧರಾಗಿರಬೇಕಾಗುತ್ತೆ. ತಿಮ್ಮಯ್ಯ ಅಲಿಯಾಸ್ ತಿಮ್ಮ, ಇನ್ನೊಬ್ಬ ತಿಮ್ಮಣ್ಣ, ಬಿಳಿ ತಿಮ್ಮಯ್ಯ ಅಂತಲೂ ಕರೀತಾರೆ. ಇವರು ಮಂಡ್ಯ ಟೌನ್, ಹಳೆ ಸ್ಲಮ್ ಮನೆ, ಮಂಡ್ಯ ಟೌನ್ ಅವರು. ರಾಮಯ್ಯ ಅನ್ನೋರು ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ, ಅಕ್ಕೂರು ಗ್ರಾಮ ಅವರು. ಇನ್ನೊಬ್ಬರು ಪುಟ್ಟರಾಜ ಅಂತ ಹೇಳಿ, ಅವರು ದೊಡ್ಡಮಗ್ಗೆ ಹೋಬಳಿ, ಇಬ್ಬಡಿ ಗ್ರಾಮ. ಇನ್ನೊಬ್ಬರು ಸತೀಶ ಅಂತ ಹೇಳಿ, ಅವರು ಸಹ ಇಬ್ಬಡಿ ಗ್ರಾಮ, ದೊಡ್ಡಮಗ್ಗೆ ಹೋಬಳಿ, ಅರಕಲಗೂಡು ತಾಲೂಕು. ಒಬ್ಬರು ಇದರಲ್ಲಿ ಡೆತ್ ಆಗಿದ್ದಾರೆ, ಇನ್ನೊಬ್ಬರು ಜೈಲಲ್ಲೇ ಇದ್ದಾರೆ. ಇವರಿಬ್ಬರಿಗೆ ಮಾತ್ರ ತೀರ್ಪು ಪ್ರಕಟ ಆಗಿದೆ. ಇನ್ನು ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ಗುಲಿಸಿಂದ ಗ್ರಾಮದ ಬಳಿ ಹಾದು ಹೋಗ್ತಕ್ಕಂಥ ಬೆಂಗಳೂರು ಹಾಸನ ಬೈಪಾಸ್ ರಸ್ತೆಯಲ್ಲಿ ಸೋಮವಾರ ಬೆಳಗಿನ ಜಾವ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಚಿರತೆಯೊಂದು ಸ್ಥಳದಲ್ಲೇ ಮೃತಪಟ್ಟಿದೆ.
ರಸ್ತೆ ದಾಟ್ತಿದ್ದ ಸಂದರ್ಭದಲ್ಲಿ ವೇಗವಾಗಿ ಬಂದ ವಾಹನ ಡಿಕ್ಕಿ ಹೊಡೆದಿದ್ದು ಸುಮಾರು 3 ರಿಂದ 4 ವರ್ಷ ವಯಸ್ಸಿನ ಗಂಡು ಚಿರತೆ ಅಂತ ಗುರುತಿಸಲಾಗಿದೆ. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ದಾರಿ ಹೋಕರು ಚಿರತೆಯ ಮೃತದೇಹವನ್ನು ಕಂಡು ಕೂಡಲೇ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿ ಮುಂದಿನ ಪ್ರಕ್ರಿಯೆ ನಡೆಸಿದ್ದಾರೆ. ಚಿರತೆಯ ಮೃತದೇಹವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ಕಲುಷಿತ ನೀರಿನ ಸಮಸ್ಯೆ ಬಗ್ಗೆ ವಿವಿಸಿ ವಾಹಿನಿ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ತಕ್ಷಣ ಸ್ಪಂದಿಸಿದ ಪಂಚಾಯಿತಿ ಅಧಿಕಾರಿಗಳು ಹಳೆಯ ನೀರಿನ ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಳ್ಳೆದಲ್ವೇ? ಇಷ್ಟೇ ನಮ್ಮ ಸುದ್ದಿಯಿಂದ ಏನಾಗಬೇಕು, 4 ಜನಕ್ಕೆ ಒಳ್ಳೇದಾಗಬೇಕು. ಸಂಬಂಧಪಟ್ಟವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಿಷ್ಟು ತಪ್ಪುಗಳಾಗಿರ್ತವೆ, ಅದನ್ನು ತಿದ್ಕೋಬೇಕು. ಕಳೆದ 4 ದಿನಗಳಲ್ಲಿ ಗಲೀಜು ತುಂಬಿದ ಟ್ಯಾಂಕರ್ನಿಂದ ನೀರು ಸರಬರಾಜು ಆಗ್ತಾ ಇತ್ತು. ಇದರಿಂದ ಗ್ರಾಮಸ್ಥರ ಆರೋಗ್ಯಕ್ಕೆ ಅಪಾಯ ಉಂಟಾಗಿತ್ತು. ಆದರೆ ಇದ್ರ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು. ಬಿಬಿಸಿ ವಾಹಿನಿ ವರದಿಗೆ ಇದೀಗ ಸ್ಪಂದಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಅಂಡ್ ಅವೆಲ್ಲನೂ ಕ್ಲೀನ್ ಮಾಡಿದ್ದಾರಂತೆ. ಈ ಬಗ್ಗೆ ಧ್ವನಿ ಎತ್ತಿದ ಗ್ರಾಮಸ್ಥ ಶಿವಕುಮಾರ್ ಸಂತೋಷವನ್ನ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಇದು ಸಾರ್ವಜನಿಕರ ಗೆಲುವು, ಬಿಬಿಸಿ ವಾಹಿನಿಗೆ ಧನ್ಯವಾದವನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾರೆ. ಧನ್ಯವಾದಗಳು ಸರ್, ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಬಾಳುಪೇಟೆಯ ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿನ ಸ್ವಚ್ಛತೆಗಾಗಿ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟ ನಂತರ ಈ ದಿನ ಅದನ್ನು ಶುಚಿತ್ವಗೊಳಿಸಲು ಯಶಸ್ವಿಯಾಗಿದೆ. ಇದಕ್ಕೆ ಸಹಕರಿಸಿದ ಬಾಳುಪೇಟೆ ಗ್ರಾಮ ಪಂಚಾಯಿತಿಯ PDO ಸರ್ ಆದ ಹರೀಶ್ ಅವರಿಗೂ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಮತ್ತು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರವರಿಗೂ ಸಾರ್ವಜನಿಕವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಸರಣಿ ಬಾಂಬ್ ಬೆದರಿಕೆ, ಜಿಲ್ಲೆಯ ನ್ಯಾಯಾಲಯಕ್ಕೂ ಬಂತು ಸ್ಫೋಟಕದ ಎಚ್ಚರಿಕೆ, ತೀವ್ರಗೊಂಡ ತಪಾಸಣೆ, ಬಿಗಿ ಭದ್ರತೆ. ನಕಲಿ ದಾಖಲೆ ಸೃಷ್ಟಿಸಿ ಬಡ ರೈತ ಮಹಿಳೆಗೆ ದೋಖಾ, ಭೂಗಳರೊಂದಿಗೆ ಜಮೀನು ಲಪಟಾಯಿಸಲು ಅಧಿಕಾರಿಗಳು ಶಾಮೀಲು ಆರೋಪ, ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. 5 ದಿನಗಳ ಬಳಿಕ ಮನೆಗೆ ವಾಪಸ್, ದಂಪತಿಗಳಿಗೆ ಕಾದಿತ್ತು ಶಾಕ್, 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಕಳ್ಳತನ. ಮಹಾಲಕ್ಷ್ಮಿ ಸ್ವೀಟ್ಸ್ ನಲ್ಲಿ ಅಗ್ನಿ ಅವಘಡ, ಸಾವಿರಾರು ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮ, ಅಗ್ನಿಶಾಮಕ ದಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಒಂಟಿ ಮನೆ ದರೋಡೆ ಪ್ರಕರಣ, 4 ಆರೋಪಿಗಳಿಗೆ ಜೈಲು ಶಿಕ್ಷೆ, ಕಿಡಿಗೇಡಿಗಳಿಗೆ 12 ವರ್ಷದ ಬಳಿಕ ಜುಲ್ಮಾನೆ. ಚನ್ನರಾಯಪಟ್ಟಣ ಬೈಪಾಸ್ ನಲ್ಲಿ ಅಪಘಾತ, ಅಪರಿಚಿತ ವಾಹನ ಡಿಕ್ಕಿಯಾಗಿ ಚಿರತೆ ದುರ್ಮರಣ, ವಾಹನ ಸವಾರರ ಆತಂಕ. ಅಂತೂ ಇಂತೂ ಬಾಳುಪೇಟೆ ನೀರಿನ ಸಮಸ್ಯೆಗೆ ಮುಕ್ತಿ, ವಿವಿಸಿ ವರದಿಗೆ ಮಣಿದ ಗ್ರಾಮ ಪಂಚಾಯಿತಿ, ಗಲೀಜು ತುಂಬಿದ ಟ್ಯಾಂಕ್ ಕೊನೆಗೂ ಸ್ವಚ್ಛ. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸದ್ಯದ ಕಡೆ ನಮ್ಮ ನಡೆ.